ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಿದ್ದೀನಿ. ಫಿಟ್ನ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ. ಅರೌಂಡ್ 5 to 6 ಮಂತ್ಸ್ ಆಯಿತು ತೊಗೊಂಡು, ಬಟ್ ಒಂದ್ಸಲಿನೂ ಹಾಕಿಲ್ಲ. ಈ ಥರ ಫ್ರೀಯಾಗಿ ಬಿಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಾನು ಅದಕ್ಕಿಂತ ಸ್ವಲ್ಪ ಡಾರ್ಕು. ನಂಗೆ ಆಲ್ಮೋಸ್ಟ್ ಆಚೆ ಬಂದರೆ ಸಖತ್ ಚಳಿ. ಟೈಮ್ ಆಲ್ರೆಡಿ 8. ಯಾಕೆ ಬಂದೆ? ಸುಮ್ಮನೆ ಬಂದೆ ಹೇಳಿ ಅಂತ ಇದ್ದೀವಿ. ಬರೋ ಗ್ಯಾಪಲ್ಲಿ ಏನಾಯ್ತು ಅಂದರೆ ಹೇಳ ಇವಳು ದೇವಸ್ಥಾನ ಅಂತ ಸುಳ್ಳು ಹೇಳ್ಬಿಟ್ಟು ಬಂದವ್ರೆ. ತಿರ್ಸವ ಗೌರಿ ಮಗವ ನಿಮ್ಮ ಅಮ್ಮನ ನಂಬರ್ ಕೊಡೋ ಮೇಲೆ ಹೇಳ್ತೀನಿ. ಅಂಕಲ್ ತವ ಫೋನ್ ಕೊಟ್ಬಿಟ್ಟು ಫೋಟೋ ತೆಗ್ಸು ವಿಡಿಯೋ ತೆಗ್ಸು ಅಂತಾರೆ ಗೈಸ್. ನಾವು ಮರ್ಚ್ ಮಾಡಬೋ ಸಿ ನಮ್ಮ ಅಜ್ಜಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿನ ತಿನ್ನಲ್ಲ, ಅದಕ್ಕೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಬ್ಲಾಗ್ ಏನಪ್ಪ ಅಂದರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಿದ್ದೀನಿ. ಸೊ ಈ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಇವಾಗ ರೆಡಿ ಆಗಬೇಕು. ನಾನು ಈ ಒಂದು ಔಟ್ಫಿಟ್ನ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ. ಅರೌಂಡ್ 5 to 6 ಮಂತ್ಸ್ ಆಯಿತು ತೊಗೊಂಡು, ಬಟ್ ಒಂದ್ಸಲಿನೂ ಹಾಕಿಲ್ಲ. ಇದನ್ನು ಲಾಸ್ಟ್ ಜನವರಿಲಿ ತೊಗೊಂಡಿದ್ದು. ಒನ್ ಟೈಮ್ ಹಾಕಿದ್ದೆ ಅಷ್ಟೇ, 1 hour ಟ್ರಿಪ್ ಹೋಗಿದ್ದಾಗ. ಸೊ ನಮ್ಮಮ್ಮ ಇದನ್ನು ಹಾಕೋ ಅಂತ ಅಂದರು. ಸೊ ನಾನೀಗ ಇದನ್ನು ವೇರ್ ಮಾಡ್ತಿದ್ದೀನಿ. ದಿಸ್ ಇಸ್ ದ ಔಟ್ಫಿಟ್. ಇವಾಗ ಲೈಟಾಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ಬರ್ತೀನಿ. ಈ ಥರ ಫ್ರೀಯಾಗಿ ಬಿಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಾನು ತುಂಬ ದೂರ ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ಎಲ್ಲ ಹರಾಡಿ ಫುಲ್ ಸಿಕ್ಕಾಟ್ಕೊಬಿಡುತ್ತೆ. ಸೊ ಸಿಂಪಲಾಗಿ ಒಂದು ಕ್ಲಿಪ್ನ ಹಾಕ್ಕೊಂಡು ಹೋಗ್ತೀನಿ. ಓ ಎಷ್ಟು ಟೈಮು? 4:45. ನಮ್ಮನೆ ಗಡಿಯಾರ ನಿಂತೋಗೋದಂತೆ ಗೈಸ್. 4:45 ತೋರಿಸ್ತೈತಂತೆ. ಇದೆರಡು ಶೇಡ್ ಲಿಪ್ಸ್ಟಿಕ್ ಇದೆ. ಫಸ್ಟು 4 ಶೇಡ್ ಇಟ್ಕೊಂಡಿದ್ದೆ. ಯಾವ್ದು ಸೂಟ್ ಆಗುತ್ತೆ ಅದನ್ನು ಟ್ರೈ ಮಾಡ್ತಾಯಿದ್ದೆ. ಇವಾಗ ಎರಡು ನನಗೆ ಯಾಕೋ ಓಕೆ ಅನ್ನಿಸ್ತಾನೆ, ತೆಗೆದ್ಬಿಟ್ಟಿದ್ದೀನಿ. ಇದೆರಡು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಎರಡರಲ್ಲಿ ಏದಾದರೂ ಒಂದನ್ನು ಹಚ್ಕೊಬೇಕು. ಇದನ್ನು ಹಚ್ಕೊಂಡೆ. ಇದು ಸ್ವಲ್ಪ ಲೈಟು, ಇದಕ್ಕಿಂತ ಸ್ವಲ್ಪ ಡಾರ್ಕು. ನಂಗೆ ಆಲ್ಮೋಸ್ಟ್ ಯಾವಾಗಲೂ ಡಾರ್ಕೇ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಇದನ್ನು ಹಚ್ಕೊಂಡೆ. ಆಲ್ಮೋಸ್ಟ್ ರೆಡಿ. ಇದೊಂದು ನೆಕ್ ಚೈನ್ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ರೆಡಿ ಆಯಿತು. ಇವಾಗ ನಮ್ಮಮ್ಮ ತಿಂಡಿ ಮಾಡ್ತಿದ್ದಾರೆ. ತಿಂಡಿ ತಿಂದ್ಕೊಂಡು ಬಸ್ಗೆ ಹೋಗಬೇಕು. ತಿಂಡಿಗೆ ರೊಟ್ಟಿ ಮತ್ತು ಬೆಣ್ಣೆ. ನನಗೆ ರೊಟ್ಟಿ ಮತ್ತು ಬೆಣ್ಣೆ ಕಾಂಬಿನೇಷನ್ ತುಂಬ ಇಷ್ಟ. ಆಚೆ ಬಂದರೆ ಸಖತ್ ಚಳಿ. ಟೈಮ್ ಆಲ್ರೆಡಿ 8:30, ಬಟ್ ಇನ್ನೂ ಹಿಮ ಹಂಗೆ ಇರೋ ಥರ ಅನಿಸ್ತೈತೆ. ಸೊ ಆಗಲಿಲ್ಲ, ಜರ್ಕಿನ್ ಹಾಕೋ ಹೋಯ್ತಾಯಿದ್ದೀನಿ, ಚಳಿ ತಡ್ಕೊಳಕ್ಕಾಗ್ತೀನಿ. ಇವಾಗ ಬಸ್ ಸ್ಟ್ಯಾಂಡ್ವರೆಗೂ ಬೈಕಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಕ್ಯಾಚ್ ಮಾಡ್ತೀನಿ. ಸ್ಲಿಪ್ಪರ್ ಹಾಕೋಣ ಅಂತ ನೋಡಬೇಕು. ಲಾಸ್ಟ್ ಟೈಮ್ ಈ ಡ್ರೆಸ್ ಹಾಕೊಂಡಿದ್ದಾಗ ಹಾಕೊಂಡಿದ್ದೆ. ಟ್ರೈ ಮಾಡುವ. ಟೈಮು ಇದೇ ಹಾಕೊಂಡಿದ್ದೆ. ಸೊ ಇವಾಗ ಇದನ್ನು ಬಿಟ್ಟು ಇದನ್ನು ಹಾಕೋ ಹೋಗ್ತೀನಿ. ಇದೇ ಒಂಥರ ಚೆನ್ನಾಗಿದೆ ಅನಿಸ್ತಿದೆ ಡ್ರೆಸ್ಗೆ ಮತ್ತು ಸ್ಲಿಪ್ಪರ್ಗೆ. ಯಾಕೆ
ಹಾಯ್, ಹಾಯ್. ಯಾಕೆ ಬಂದೆ? ಸುಮ್ಮನೆ ಸುಮ್ಮನೆ ಯಾಕೆ ಬಂದೆ? ನೋಡಕ್ ಹೇಳಿ ಅಂತ ನೋಡಕ್ ಬಂದು. ಹುಷಾರಿಲ್ಲ ಅಂದಲ್ಲ ಏನೋ. ಇನ್ನೊಬ್ಳು ಬರಬೇಕು. ಸೊ ಬರಲ್ಲ, ಅವಳು ಚಿಡಿಯಾದ್ರ ಹತ್ಕೋತಾಳೆ. ಮತ್ತೆ ನಡೀರಿ. ನಡೀಲಿ ಅಂದ್ರೆ ಬಸ್ ಬಂದಿಲ್ವಲ್ಲ. ನಾವು ಮೈಸೂರು ವರುಣ ಲೇಕಕ್ಕೆ ಬಂದಿದ್ದೀವಿ. ಬರೋ ಗ್ಯಾಪಲ್ಲಿ ಏನಾಯ್ತು ಅಂದರೆ ಇಲ್ಲಿ ಇಳಿಬೇಕಾಗಿದ್ದು ಇನ್ನು ಮುಂದಕ್ಕೆ ಕರ್ಕೊಂಡೋಗಿ ಇಳಿಸಿ ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿ ಫೋಟೋ ತಗೊಳಕ್ಕೂ ಆಗ್ದಂಗೆ ಬಂದಿರೋದು ಅಪರೂಪಕ್ಕೆ. ಫಸ್ಟ್ ಟೈಮ್ ಐದಲ್ವಾ, ಮಿಸ್ ಆಗಿ ಒಂದು ಸ್ಟಾಪ್ ಮುಂದಕ್ಕೆ ಹೊಂಟೋಗಿದ್ದೋ ಗೊತ್ತಾಗ್ದೇನೆ ಅಲ್ಲಿಂದ ಮತ್ತೆ ವಾಪಸ್ ಬಂದಿದ್ದೀವಿ. ಅದು ಏನೋ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಹಾಫ್ ಅನ್ ಅವರು ಬೋಟಿಂಗ್ ಎಲ್ಲ ಆಡ್ಬೋದಂತೆ. ನಾವು ಯಾವುದೋ ಒಂದು ಬೋಟಿಂಗ್ ತಗೊಂಡಿದ್ದೀವಿ. ಪೆಡಲ್ ಬೋಟ್ ಅಂತ ತಗೊಂಡಿದ್ದೀವಿ. ಅದು ಪರ್ ಪರ್ಸನ್ಗೆ 150 ಅಷ್ಟೇ. ಹೋಗಿ ಹೇಳ್ತೀವಲ್ಲ. ಪೆಡಲ್ ಬೋಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಪರ್ ಪರ್ಸನ್ 150. ಐಶು ಮತ್ತು ಗೌರಿ ಅವರು ತುಣಿತಾ ಇದ್ದಾರೆ. ನಾನು ಮತ್ತು ದೀಕ್ಷಿ ಕೂತಿದ್ದೀವಿ. ಯಾಕಡೆ ತಿರ್ಕೋಬೇಕು ಅಂತಾನೆ ಗೊತ್ತಾಯ್ತಲ್ವಂತೆ. ಮೊಳ್ಗೆ ಸ್ಕೂಟಿನ ಕಂಡ್ರೆ ಇಬ್ರು ಸೇರ್ಕೊಂಡು ಅಂಕಲ್ ಕೂತವ್ರೆ ಕಾಪಾಡಕ್ಕೆ. ಗೌರಿ ಫೋನ್ ಉಂಟಾಯ್ತು ಆಮೇಲೆ. ಹೇಗ ಅನಿಸ್ತಿದೆ ದೀಕ್ಷಿತ್ ಅವರೇ? ಸಕ್ಕತ್ತಾಗಿದೆ. ಒಂಥರ ನೋಡಿದ್ಮೇಲಂತೂ ಸಕ್ಕತ್ತಾಗೈತೆ. ಅದೇ ಏನ್ ಮಾಡೋದು, ಸಮಯದ ಅಭಾವದ ಕಾರಣ ಬೇಗ ಹೋಗ್ಬೇಕು. ಇವಳು ದೇವಸ್ಥಾನ ಸುಳ್ಳು ಹೇಳ್ಬಿಟ್ಟು ಬಂದವ್ರೆ. ತಿರ್ಸವ ಗೌರಿ ಮಗವ, ನಿಮ್ಮ ಅಮ್ಮನ ನಂಬರ್ ಕೊಡೋ ಮೇಲೆ ಹೇಳ್ತೀನಿ. ಸುಳ್ಳು ಹೇಳ್ಬಿಟ್ಟು ಬಂದವಳಂತ ಗೈಸ್, ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ. ಫಸ್ಟು ಎಡಗೋಪ ಸ್ವಾಮಿ ಅಂತ ಹೇಳು ಅಂದೆ. ಆಮೇಲೆ ನಿಮಿಷ ಅಂತ ಹೇಳಿ ನೋಡಿದ್ವಲ್ಲ ಅಂತೆ. ವೈಟ್ ಕಲರ್ ಇದ್ರೆ ಬಾತ್ಕೊಳ್ಳಿ, ಯಾವ ಕೋಳಿನ ಬ್ಲಾಕ್ ಕೋಳಿ. ಅಲ್ಲಿ ಒಂದು ಅಂಕಲ್ ಮತ್ತೆ ಒಂದು ಚಿಕ್ಕ ಹುಡುಗ ಬೋಟಿಂಗ್ ಮಾಡ್ತವ್ರೆ. ಇವರು ಅಂಕಲ್ ತವ ಫೋನ್ ಕೊಟ್ಬಿಟ್ಟು ಫೋಟೋ ತೆಗ್ಸು ವಿಡಿಯೋ ತೆಗ್ಸು ಅಂತಾರೆ ಗೈಸ್. ಅಂಕಲ್ನ ಕ್ಯಾಚ್ ಮಾಡಕ್ಕೆ ಹೋಗ್ತಿದ್ದೀವಿ ಫೋನ್ ಕೊಡೋಕ್ಕೆ, ಫೋಟೋ ತೆಗಿಯೋಕ್ಕೆ. ನೋಡೋಣ ತೆಕ್ಕೊಡ್ತಾರೋ ಇಲ್ಲ ತೆಕ್ಕೊಡಲ್ಲ ಅಂತಾರ ಅಂತ. ಒಳ್ಳೆ ಅಂಕಲ್ ಅನ್ಸ್ತಾ ಇದೆ, ತಕ್ಕೊಡ್ತಾರೆ ಅನ್ಸ್ತದೆ. ನೋಡೋಣ ಪಾಪ ಅವರು ಸೆಲ್ಫಿ ತಗೋತಾರೆ ಆಡ್ಕೊಂಡು ಅನ್ಸುತ್ತೆ. ಓಡು ವಯಸ್ಸು ಹೊಂಟೋಯ್ತವ್ರು, ಹೋಗು. ನಿಂದ್ರಲ್ಲೇ ತೆಗಿ ಐಶು. ಆ ಲೋಟಸ್ನ ಕಿತ್ಕೊಳ್ಳೋಣ ಅಂತ ಬಂದು ಅಲ್ಲಿಂದ ಫಾಸ್ಟ್ ಆಗಿ, ಬಟ್ ಅಲ್ಲಿ ಗಂಟೆ ಹೋಗಕ್ ಆಯ್ತಲ್ಲ. ಅದಕ್ಕೆ ಇವಳು ಅಟ್ಲೀಸ್ಟ್ ಫೋಟೋ ತಕೊಂತ ಹುಡುಗಿ ತೆಗಿಬೇಕು ಅದಕ್ಕೂ ಬೈತಾವಳೆ. ಗೈಸ್ ಚೆನ್ನಾಗೈತೆ, ನಂಗೆ ಕಿತ್ಕೋಬೇಕು ಅಂತ ಅನಿಸ್ತೈತೆ, ಬಟ್ ಅಲ್ಲಿ ಗಂಟೆ ಹೋಗಕ್ ಆಯ್ತಲ್ಲ. ಅನಿಸ್ತಿದ್ಯಾ? ಬೇಗ ಬರವಾ. ಎಲ್ಲ ಮುಗೀತು, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಬಂದೆ. ಇವಾಗ ಟೈಮು 5 ಗಂಟೆ. ಅವರೆಲ್ಲ ಅವ್ರವ್ರ ಮನೆಗೆ ಹೋದರು. ಸೊ ನಾನು ಇವಾಗ ಮನೆಗೆ ಬಂದೆ. ನಾವು ಮಡ್ಚು ಮಡಗು ತಾಯಿ ಮುಡ್ಚ್ಕೊಂಡಾಗ ಮುಡ್ಚ್ಕೊ, ಅದ್ರ ಮೇಲೆ ಮನಿಕೋ. ನಾನು ಅವಲಕ್ಕಿ ಹೊಡ್ಕೊಬೇಕು. ನಮ್ಮಮ್ಮ ಕೊನೆಗೂ ನನ್ನ ಬಟ್ಟೆ ಮಡ್ಚಿಡ್ಲಿಲ್ಲ. ಈಗ ನಾನೇ ಮಡ್ಚಿಡ್ಬೇಕು. ನಮ್ಮ ಅಜ್ಜ ಅಲ್ಲೇ ಟೀ ಮಡ್ಕು ಬಾ ಅಂತೈತೆ. ನನಗೇನಿಲ್ಲ, ಕರೆಕ್ಟಾಗೈತೆ. ನಮ್ಮ ಅಜ್ಜಿ ಯಾವಾಗಲೂ ಹಂಗೆ, ಒಂಚೂರು ಸಿಹಿಯಾಗಿದ್ರು ಸಿಹಿಯಾಯಿತು ಅಂತದೆ, ಸ್ವಲ್ಪ ಸಪ್ಪೆ ಆದರೂ ಸಪ್ಪೆ ಮಾಡಿದ್ಯಾ ಅನ್ನತ್ತೆ. ಲೈಕ್ ಸರಿ ಹಿಂಗೆಲ್ಲನತ್ತೆ ಅಂತ ಮೀಡಿಯಮಾಗಿ ಮಾಡಿದ್ರು ಮತ್ತೆ ಸಪ್ಪೆನೇ ಅನ್ನುತ್ತೆ. ಕರೆಕ್ಟಾಗೈತೆ ಅಂದರೆ ಒಂದು ದಿವಸಕ್ಕೂ ಹೇಳಲ್ಲ. ಈಗ ಅವರೆಕಾಳು ಕಾಲ, ಎಲ್ಲರ ಹೊಲದಲ್ಲೂ ಎಲ್ಲ ಅವರೆಕಾಳು ಬಿಡಿಸ್ತವ್ರೆ.
ನಮ್ಮಮ್ಮನೂ ಆಲ್ರೆಡಿ ಬಿಡಿಸ್ಕೊಂಡು ಬಂತು, ಎಲ್ಲ ಕಾಣೆಯಾಗಿದೆ. ಅಮ್ಮನೇ ಪೂಜೆ ಎಲ್ಲ ಮಾಡಿದ್ರು. ಇವಾಗ ಪಾಲೆ ಮತ್ತೆ ನೈಟು ಊಟಕ್ಕೆ ರೆಡಿ ಮಾಡಬೇಕು. ನಾನಿವಾಗ ಬಜ್ಜಿ ಮಾಡೋಣ ಅಂತ ಮೆಣಸಿನ್ಕಾಯಿ ಕುಯ್ಕೊಳ್ಳೋ ಕೂತ್ಕೊಂಡಿದ್ದೀನಿ ಸೀರಿಯಲ್ ನೋಡಿಕೊಂಡು. ನಮ್ಮ ಅಜ್ಜಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿನ ತಿನ್ನಲ್ಲ, ಅದಕ್ಕೆ ಅವ್ರಿಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹಸಿಟ್ಟನ್ನ ಕಲಸಿಟ್ಟು ನಮ್ಮಮ್ಮ ಮುದ್ದೆ ಮಾಡ್ತಿರುವಾಗ ಬಜ್ಜಿ ಹಾಕ್ಬಿಟ್ಟು ಊಟ ಮಾಡೋದು. ಈಗಿರೋ ಈ ಚಳಿ ವೆದರ್ಗಂತೂ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅದಕ್ಕೆ ನಮ್ಮಮ್ಮ ಮಾಡ್ಕೊಡಲ್ಲ ಅಂತ ನಾನೇ ಮಾಡ್ತಾಯಿದ್ದೀನಿ.